ಇವತ್ತಿನ ಈ ಸ್ಪೆಷಲ್ ಆದ ಡೀಪ್ ಎಕ್ಸ್ಪ್ಲೋರೇಷನ್ನಲ್ಲಿ ನಾವು ಒಂದು ಮಜ್ವಾದ ವಿಷಯದ ಬಗ್ಗೆ ಮಾತಾಡೋಣ. ಭಾರತದ ಮ್ಯಾಪ್ ನೋಡಿದಾಗ ಅದು ಒಂದು ದೊಡ್ಡ ಡೈಮಂಡ್ ಆಕಾರದಲ್ಲಿ ಕಾಣುತ್ತೆ ಅಲ್ವಾ? ಇವತ್ತು ನಮ್ಮ ಈ ಸುಂದರವಾದ ದೇಶದ ಬಗ್ಗೆ, ಅದರ ಹಳೆಯ ಕತೆಗಳ ಬಗ್ಗೆ ತಿಳಿಯೋಣ. ಖಂಡಿತ. ಈ ಮ್ಯಾಪ್ನಲ್ಲಿ ಕಾಣೋ ಈ ಜಾಗನ ನಾವು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಹೌದು, ಇಂಡಿಯನ್ ಸಬ್ ಕಾಂಟಿನೆಂಟ್ ಹೇಗಿದೆ ಒಂದು ದೊಡ್ಡ ಮನೆಯಲ್ಲಿ ನಮಗಾಗಿ ಮಾಡಿರೋ ಒಂದು ಅತ್ಯಂತ ದೊಡ್ಡ ಮತ್ತೆ ಸ್ಪೆಷಲ್ ರೂಮ್ ಇದ್ದಾಗೆ. ಅರೇ ವಾವ್, ಇದು ಒಳ್ಳೆ ಉದಾಹರಣೆ. ಈ ಇಂಡಿಯನ್ ಸಬ್ ಕಾಂಟಿನೆಂಟ್ಗೆ ಪ್ರಕೃತಿಯೇ ತನ್ನದೇ ಆದ ನ್ಯಾಚುರಲ್ ಬೌಂಡ್ರೀಸ್ ಒಂದು ದೊಡ್ಡ ಬೇಲಿ ನಿರ್ಮಿಸಿದೆ ಗೊತ್ತಾ? ಉತ್ತರದಲ್ಲಿ ನೋಡಿದ್ರೆ ಅದೇ ಹಿಮದ ಪರ್ವತಗಳು, ಹಿಮಾಲಯದ ದೊಡ್ಡ ಮಂಜಿನ ಗೋಡೆ ಇದೆ. ನಿಖರವಾಗಿ. ಅದೇ ರೀತಿ ಉಳಿದ ಕಡೆ ನೋಡಿದ್ರೆ ಅರೇಬಿಯನ್ ಸೀ, ಬೇ ಆಫ್ ಬೆಂಗಾಲ್ ಮತ್ತೆ ಇಂಡಿಯನ್ ಓಷನ್ಗಳಿವೆ. ಈ ನ್ಯಾಚುರಲ್ ಬೌಂಡ್ರೀಸ್ ನಮ್ಮನ್ನ ಸೇಫ್ ಆಗಿಟ್ಟಿದೆ. ಮತ್ತೆ ಸಿಂಧೂ, ಗಂಗೆ ಅಂತಹ ದೊಡ್ಡ ನದಿಗಳು ಇಲ್ಲಿನ ಜನರಿಗೆ ನೀರ್ ಕೊಡ್ತವೆ. ಹಿಂದಿನ ಕಾಲದಿಂದಲೂ ಆ ರಾಜ ಮಹಾರಾಜರ ಕಾಲದಿಂದಲೂ ಈ ಭೂಮಿಯ ಚೇಂಜಿಂಗ್ ಬೌಂಡ್ರೀಸ್ ಬದಲಾಗ್ತಾನೆ ಇವೆ ಅಲ್ವಾ? ಹೌದು, ಚೇಂಜಿಂಗ್ ಬೌಂಡ್ರೀಸ್ ಇದ್ರೂ ಕೂಡ ಇಲ್ಲಿನ ಜನರ ಮಧ್ಯೆ ಅದ್ಭುತವಾದ ಕಲ್ಚರಲ್ ಯೂನಿಟಿ ಇದೆ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಓ, ಅದಕ್ಕೆ ನಾನು ಒಂದು ಹೋಲಿಕೆ ಕೊಡ್ತೀನಿ. ನಮ್ಮ ದೇಶ ಒಂಥರ ಒಂದು ದೊಡ್ಡ ಕ್ರೇಯಾನ್ ಬಾಕ್ಸ್ ಇದ್ದ ಹಾಗೆ. ಕ್ರೇಯಾನ್ ಬಾಕ್ಸ್ ಅಂದ್ರೆ ಹೇಗೆ? ಇದರಲ್ಲಿ ತುಂಬಾ ರೀಜನಲ್ ಡೈವರ್ಸಿಟಿ ಇದೆ. ಬೇರೆ ಬೇರೆ ಬಣ್ಣದ ಕ್ರೇಯಾನ್ಗಳ ತರ. ಇಲ್ಲಿ ನಾನಾ ರೀತಿಯ ಭಾಷೆ, ಬೇರೆ ಬೇರೆ ಬಟ್ಟೆ ಮತ್ತೆ ರುಚಿಯಾದ ಊಟಗಳಿವೆ. ಆದ್ರೆ ನಾವೆಲ್ಲರೂ ಒಂದೇ ಪೆಟ್ಟಿಗೆಯಲ್ಲಿರೋ ಮುದ್ದಾದ ಕ್ರೇಯಾನ್ಗಯೋ. ವಾವ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಷ್ಟೇ ಬೇರೆ ಬೇರೆ ಆಗಿದ್ರೂ ನಾವೆಲ್ಲರೂ ಹಬ್ಬಗಳನ್ನ ಒಟ್ಟಾಗಿ ಆಚರಿಸ್ತೇವೆ. ಇದೇ ನಮ್ಮ ಕಲ್ಚರಲ್ ಯೂನಿಟಿ. ಹೌದು. ಇವಾಗ ನನ್ಗೊಂದ್ ಪ್ರಶ್ನೆ ಬರ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಪ್ರೀತಿಯಿಂದ ಕರೆಯೋಕೆ ಒಂದು ಮುದ್ದಾದ ನಿಕ್ ನೇಮ್ ಇರುತ್ತೆ ಅಲ್ವಾ? ಖಂಡಿತ ಇರುತ್ತೆ. ಹಾಗಾದ್ರೆ ನಮ್ಮ ಈ ದೊಡ್ಡ ಕ್ರೇಯಾನ್ ಬಾಕ್ಸ್ನಂತಹ ದೇಶಕ್ಕೂ ಹಳೆ ಕಾಲದಲ್ಲಿ ಬೇರೆ ಬೇರೆ ನಿಕ್ ನೇಮ್ಸ್ ಇತ್ತಾ? ಖಂಡಿತ ಇತ್ತು. ನಮ್ಮ ಏನ್ಷಿಯಂಟ್ ಟೆಕ್ಸ್ಟ್ಸ್ ಹಳೆಯ ಪುಸ್ತಕಗಳ ಪ್ರಕಾರ ಋಗ್ವೇದದಲ್ಲಿ ಈ ಭೂಮಿಯನ್ನು ಸಪ್ತ ಸಿಂಧೂವು ಅಂತ ಕರೀತಾ ಇದ್ರು. ಸಪ್ತ ಸಿಂಧೂವು 7 ನದಿಗಳ ನಾಡು ಅಂತಾನಾ? ಹೌದು, ಸರಿಯಾಗಿ ಹೇಳಿದ್ರಿ. ಮತ್ತೆ ಇನ್ನೊಂದು ತುಂಬಾ ಮಜವಾದ ಹೆಸರಿದೆ, ಅದೇ ಜಂಬೂದ್ವೀಪ. ಹರೇ, ಜಂಬೂದ್ವೀಪ ನಾವೆಲ್ಲ ಇಷ್ಟಪಟ್ಟು ತಿನ್ನುವ ನೇರಳೆ ಹಣ್ಣು ಜಾಮೂನ್ ಟ್ರೀ ದ್ವೀಪನಾ? ಹೌದು ಹೌದು, ಅದೇ. ವಾವ್! ಕೇವಲ ಒಂದು ಹಣ್ಣಿನ ಮರದಿಂದ ಇಷ್ಟು ದೊಡ್ಡ ಭೂಮಿಗೆ ಹೆಸರು ಬಂತ? ಇದು ತುಂಬಾನೇ ವಿಭಿನ್ನವಾಗಿದೆ. ನಿಜ. ನಾವೆಲ್ಲರೂ ಒಟ್ಟಾಗಿ ಹಂಚಿಕೊಂಡು ಬದುಕುವ ಒಂದು ಸ್ಪೆಷಲ್ ಜಾಗ ಅನ್ನೋದನ್ನ ಈ ಜಾಮೂನ್ ಟ್ರೀ ಸೂಚಿಸುತ್ತೆ. ಹಾಗೆಯೇ ಮಹಾಭಾರತ ಮತ್ತು ವಿಷ್ಣು ಪುರಾಣದಂತಹ ಏನ್ಷಿಯಂಟ್ ಟೆಕ್ಸ್ಟ್ಗಳಲ್ಲಿ ಇನ್ನೊಂದು ಹೆಸರಿದೆ. ಓ, ಅದು ಯಾವ ಹೆಸರು? ಶೂರ ಭರತ ಮಹಾರಾಜನಿಂದ ಈ ಭೂಮಿಗೆ ಭಾರತ ವರ್ಷ ಎಂಬ ಹೆಸರು ಬಂತು. ಇದು ಉತ್ತರದ ಹಿಮಾಲಯದಿಂದ ಹಿಡಿದು ದಕ್ಷಿಣದ ಸಮುದ್ರದವರೆಗೆ ಇರೋ ಎಲ್ಲಾ ಜಾಗಗಳನ್ನು ಸೇರಿಸುತ್ತೆ. ಕಾಶ್ಮೀರ, ಬಂಗಾಳ ಮತ್ತು ಕೇರಳದಂತಹ ಎಲ್ಲಾ ಪ್ರದೇಶಗಳನ್ನು ಒಂದೇ ಕುಟುಂಬದಂತೆ ಮಾಡುತ್ತೆ ಅಲ್ವಾ? ಖಂಡಿತ. ಭೌಗೋಳಿಕವಾಗಿ ಬೇರೆ ಬೇರೆ ಇದ್ರೂ ನಾವೆಲ್ಲರೂ ಭಾರತ ವರ್ಷದ ಮಕ್ಕಳು ಅನ್ನೋ ಭಾವನೆ ಇದು ಮೂಡಿಸುತ್ತೆ. ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಕೇವಲ ಮಣ್ಣು ಮತ್ತೆ ಕಲ್ಲುಗಳ ಜಾಗ ಅಲ್ಲ. ಇದು ದೊಡ್ಡ ನದಿಗಳು, ಪವಿತ್ರ ಮರಗಳು ಮತ್ತೆ ಸೂರ್ಯರ ಸುಂದರವಾದ ನಾಡು. ಹೌದು, ಭಾರತ ಎನ್ನುವ ಹೆಸರು ಸಾವಿರಾರು ವರ್ಷಗಳಷ್ಟು ಹಳೆಯದು. ಇದು ನಮ್ಮೆಲ್ಲರನ್ನೂ ಒಟ್ಟಿಗೆ ಸೇರಿಸುವ ಒಂದು ದೊಡ್ಡ ಶಕ್ತಿ. ನಿಜ. ಈ ಆಳವಾದ ವಿಶ್ಲೇಷಣೆ ಮುಗಿಸೋ ಮುನ್ನ ನನಗೊಂದು ಯೋಚನೆ ಬರ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಿಗೆ ಪ್ರಕೃತಿ, ನದಿಗಳು, ಹಣ್ಣುಗಳ ಆಧಾರದ ಮೇಲೆ ಹೆಸರುಗಳನ್ನಿಟ್ರು. ಹೌದು. ಒಂದು ವೇಳೆ ಇವತ್ತಿನ ಕಾಲದಲ್ಲಿ ನಮ್ಮ ದೇಶಕ್ಕೆ ಒಂದು ಹೊಸ ನಿಕ್ ನೇಮ್ ಇಡಬೇಕು ನಾವು ಪ್ರತಿದಿನ ನೋಡುವ ಯಾವ ವಸ್ತುವಿನ ಮೇಲೆ ಆ ಹೆಸರನ್ನಿಡಬಹುದು? ಅರೆ, ಇದು ತುಂಬಾ ಕುತೂಹಲಕಾರಿಯಾದ ಪ್ರಶ್ನೆ ಅಲ್ವಾ? ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.